ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ತುಮಕೂರು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. 4 ದಲಿತ ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸಿದ್ದಾರೆ. ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ಈ ಘಟನೆ ನಡೆದಿದೆ. 4 ದಲಿತ ಕಾರ್ಮಿಕರು ಇಲ್ಲಿ ಮಲ ಹೊತ್ತು ಸಾಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ತುಮಕೂರಿನ ನಂದೀಶ್, ಅರುಣ್, ಮಧುಗಿರಿ ಮೂಲದ ಮೂರ್ತಿ ನಾಯ್ಕ್ ಹಾಗೆ ನವೀನ್ ಎಂಬುವಂತ ದಲಿತ ಕಾರ್ಮಿಕರ ಬಳಿ ಈ ರೀತಿಯಾಗಿ ಕೆಲಸವನ್ನ ಮಾಡಿಸಿದ್ದಾರೆ. ಬರಿಗೈ ಬರಿಮೈನಲ್ಲಿ ಶೌಚ ಗುಂಡಿಯ ಮಲ ಹೊತ್ತು ಟ್ಯಾಂಕರ್ಗೆ ಕಾರ್ಮಿಕರು ತುಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಇಬಿ ಇಂಜಿನಿಯರ್ಸ್ ಸಂಘದಿಂದ ಮಲ ಬಾಚಲು ನಿಯೋಜನೆ ಮಾಡಲಾಗಿದೆ. ಇಂಜಿನಿಯರ್ ಒಬ್ಬರು ನಮಗೆ ಕೆಲಸ ಹೇಳಿದ್ದಾರೆ, 3 ದಿನದಿಂದ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ದಲಿತ ಕಾರ್ಮಿಕರು ಹೇಳಿದ್ದಾರೆ. ಮಣ್ಣು ತುಂಬಲು ಅಂತ ಹೇಳಿ ಕರೆ ತಂದ್ರು. ಇಲ್ಲಿ ಬಂದು ನೋಡಿದಾಗ ಶೌಚ ಗುಂಡಿ ಎಂದು ತಿಳಿದಿದೆ ಅಂತ ಹೇಳಿ ಕಾರ್ಮಿಕರು ತಿಳಿಸಿರುವಂತದ್ದು. ಹೊಟ್ಟೆ ಪಾಡಿಗಾಗಿ ಒಪ್ಪಿಕೊಂಡು ಕೆಲಸ ಮಾಡ್ತಿದ್ದೇವೆ, ಈ ಕೆಲಸ ಮಾಡಬಾರ್ದು ಅಂತ ನಮಗೆ ಗೊತ್ತಿರಲಿಲ್ಲ, ಇನ್ನು ಮುಂದೆ ಇಂತಹ ಕೆಲಸ ಕರೆದ್ರೆ ನಾವು ಮಾಡೋದಿಲ್ಲ ಅಂತ ಹೇಳಿ ಕಾರ್ಮಿಕರು ಹೇಳಿದ್ದಾರೆ. ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಕೂಡ ಇಂತಹ ಘಟನೆ ನಡೆದಿತ್ತು. ದಲಿತ ಬಾಲಕ ಕಾರ್ಮಿಕನಿಂದ ಶೌಚ ಗುಂಡಿಯ ಮಲ ಸ್ವಚ್ಛಗೊಳಿಸಲಾಗಿತ್ತು. ಇದೀಗ ತುಮಕೂರು ನಗರದಲ್ಲಿ ಇಂತಹ ಅನಿಷ್ಟ ಪದ್ಧತಿ ಬೆಳಕಿಗೆ ಬಂದಿದೆ. ಘಟನೆ ಬಗ್ಗೆ ಈಗ ಮಾಹಿತಿಯನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಸಮಾಜ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ದಲಿತ ಮುಖಂಡ ಜಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ನಾಗರಾಜು ಅವರು ಈ ರೀತಿಯಾಗಿ ಒತ್ತಾಯವನ್ನ ಮಾಡಿರುವಂತದ್ದು. ಯಾರು ಈ ರೀತಿಯಾಗಿ ತಪ್ಪು ಕೆಲಸವನ್ನ ಮಾಡಿದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನೂ ಕೂಡ ಇಂತಹ ಅನಿಷ್ಟ ಪದ್ಧತಿಗಳು ಜೀವಂತವಾಗಿರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ಕೆಇಬಿ ಇಂಜಿನಿಯರ್ಸ್ ಏನಿದ್ದಾರೆ 4 ದಲಿತ ಕಾರ್ಮಿಕರ ಬಳಿ ಮಲ ಹೊರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ತುಮಕೂರಿನ ನಂದೀಶ್ ಮತ್ತು ಅರುಣ್ ಹಾಗೆ ಮಧುಗಿರಿ ಮೂಲದ ಮೂರ್ತಿ ನಾಯ್ಕ್ ಮತ್ತೆ ನವೀನ್ ದಲಿತ ಕಾರ್ಮಿಕರ ಬಳಿ ಈ ರೀತಿಯಾಗಿ ಕೆಲಸವನ್ನ ಮಾಡಿಸಲಾಗಿದೆ. ಇಲ್ಲಿ ಬರಿಗೈ ಮತ್ತೆ ಬರಿಮೈನಲ್ಲೇ ಶೌಚ ಗುಂಡಿಯನ್ನ ಕ್ಲೀನ್ ಮಾಡಿಸಲಾಗಿದೆ. ಅಲ್ಲಿ ಮಲವನ್ನ ಹೊತ್ತು ಟ್ಯಾಂಕರ್ಗೆ ತುಂಬಿಸುವಂತ ಕೆಲಸವನ್ನ ಮಾಡಿಸಿದ್ದಾರೆ. ಅದು ಅಲ್ಲ, ಕೈಯೆಲ್ಲ ಗಲೀಜಾಗಿ ಇನ್ಫೆಕ್ಷನ್ ಆಗಲ್ವೇನಣ್ಣ ಅದು ನಿಮಗೆ? ಏನನ್ನ ಹಾಕೊಳ್ಳೋದಲ್ಲ ನನ್ನ ಕೈಗೆ. ಯಾರಣ್ಣ ಇದು ಮಾಡಕ್ಕೆ ಹೇಳಿದ್ದು?